ನಮಸ್ಕಾರ. ಮೇಷರಾಶಿಯವರೇ, ಒಂದು ವಿಶೇಷವಾದ ಮಾಹಿತಿ ಇದೆ. ಬರ್ತಾ ಇರೋ 2026ನೇ ವರ್ಷದ ಏಪ್ರಿಲ್ 6ರಿಂದ 9ರವರೆಗಿನ ಆ 4 ದಿನಗಳು, ಅವುಗಳು ಬರೀ ಕ್ಯಾಲೆಂಡರ್ ದಿನಗಳಲ್ಲ. ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನ ತರಲಿಕ್ಕೆ ಗ್ರಹಗಳು ಸಿದ್ಧವಾಗಿವೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ 4 ದಿನಗಳಲ್ಲಿ ನಿಮ್ಗಾಗಿ ಏನೆಲ್ಲ ಕಾದಿದೆ? ಬನ್ನಿ ವಿವರವಾಗಿ ನೋಡೋಣ. ಹೌದು, ಯಾಕಪ್ಪ ಈ 4 ದಿನಗಳು ಅಷ್ಟೊಂದು ಇಂಪಾರ್ಟೆಂಟ್? ಏನಿದೆ ಅಂತದ್ದು ವಿಶೇಷ? ನೋಡಿ, ತುಂಬಾ ಸಮಯದಿಂದ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನಿಮ್ಮ ತಾಳ್ಮೆ ಎಷ್ಟಿದೆ, ನೀವು ಹೇಗೆ ನಿರ್ಧಾರ ತಗೊಳ್ತೀರಾ, ಇದನ್ನೆಲ್ಲ ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಕೂಡ ಬರಬಹುದು. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಮಂಗಳ ಗ್ರಹದ ಪ್ರಬಲವಾದ ಪ್ರಭಾವ. ಈ ಸಮಯದಲ್ಲಿ ನೀವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರಕ್ಕೂ ಇದೆಯಲ್ಲ, ಫಲಿತಾಂಶ ತುಂಬಾನೇ ವೇಗವಾಗಿ ಸಿಗುತ್ತೆ. ಮತ್ತೆ ಅದು ಸಣ್ಣ ಪುಟ್ಟದ್ದಲ್ಲ, ದೊಡ್ಡ ಮಟ್ಟದ ಫಲಿತಾಂಶ. ಅದಕ್ಕೆ ನೀವು ಮಾಡೋ ಒಂದೊಂದೇ ಕೆಲ್ಸನೂ ತುಂಬಾನೇ ಮುಖ್ಯವಾಗತ್ತೆ. ಅದಕ್ಕೆ ನೋಡಿ, ಒಂದು ಮಾತು ಹೇಳ್ತಾರೆ, ಒಂದೇ ಒಂದು ಸಣ್ಣ ನಿರ್ಧಾರ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಿಬಿಡ್ಬೋದು ಅಂತ. ಇದು ಈ 4 ದಿನಗಳಿಗೆ ಖಂಡಿತವಾಗಿ ಅನ್ವಯಿಸುತ್ತೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಏನಾಗ್ಬೋದು ಅಂತ ಮೊದಲೇ ತಿಳ್ಕೊಳ್ಳೋದು ತುಂಬಾ ಅಗತ್ಯ. ಸರಿ, ಹಾಗಾದ್ರೆ ಮೊದಲ ದಿನದಿಂದಲೇ ಶುರು ಮಾಡೋಣ ಅಲ್ವಾ? ಏಪ್ರಿಲ್ 6 ಸೋಮವಾರ. ಈ ದಿನ ಮೇಷರಾಶಿಯವರಿಗೆ ಒಂದು ಹೊಸ ಆರಂಭ ಅಂತಾನೆ ಹೇಳ್ಬೋದು. ತುಂಬಾ ದಿನಗಳಿಂದ ಮನಸ್ಸಲ್ಲಿ ಕಾಡ್ತಿದ್ದ ಅನುಮಾನಗಳೆಲ್ಲ ಮಂಜಿನಂತೆ ಕರಗಿ ಒಂದು ಗಟ್ಟಿ ನಿರ್ಧಾರ ತಗೊಳ್ಳೋ ಸಾಧ್ಯತೆ ನಿಮ್ಗಿದೆ. ಕೆಲಸದ ವಿಚಾರಕ್ಕೆ ಬಂದ್ರೆ ಒಂದು ಹೊಸ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರ್ಬೋದು. ಶುರುವಿಗೆ ಸ್ವಲ್ಪ ಕಷ್ಟ ಅನಿಸಿದ್ರೂ ನಿಮ್ಮ ಪ್ರತಿಭೆಯನ್ನು ತೋರಿಸೋಕೆ ಇದೊಂದು ಸುವರ್ಣಾವಕಾಶ. ವ್ಯಾಪಾರ ಮಾಡುವರಿಗೆ ಹೊಸ ಒಪ್ಪಂದದ ಬಗ್ಗೆ ಮಾತುಕತೆ ಶುರುವಾಗ್ಬೋದು. ಇಲ್ಲಿ ಜಾಗ್ರತೆ, ಆತುರ ಬೇಡ, ಯೋಚನೆ ಮಾಡಿ ಮಾತಾಡಿ. ಇನ್ನು ಮನೆಯಲ್ಲಿ ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಅಷ್ಟೇ ಅಲ್ಲ, ಸಂಜೆ ಆಗ್ತಾಗ್ತಾ ಒಂದು ಒಳ್ಳೆಯ ಸುದ್ದಿ ಕೂಡ ಕೇಳಬಹುದು. ಓಕೆ, ಈಗ 2ನೇ ದಿನದ ಕಥೆ ಕೇಳೋಣ. ಏಪ್ರಿಲ್ 7 ಮಂಗಳವಾರ. ಈ ದಿನ ಸ್ವಲ್ಪ ಹುಷಾರಾಗಿರಬೇಕು. ಇದೊಂದು ಎಚ್ಚರಿಕೆ ಗಂಟೆ ಅಂತ ಅನ್ಕೊಳ್ಳಿ. ಅದರಲ್ಲೂ ದುಡ್ಡಿನ ವಿಷಯದಲ್ಲಿ ಮತ್ತೆ ಬೇರೆಯವರ ಜೊತೆ ವ್ಯವಹರಿಸೋವಾಗ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ನೋಡಿ, ಮನೆಗೋ ವಾಹನಕ್ಕೋ ಅಂತ ಇತ್ತಕ್ಕಿದ್ದಂತೆ ಖರ್ಚು ಬರಬಹುದು. ಆದ್ರೆ ಸರಿಯಾಗಿ ಯೋಜನೆ ಮಾಡಿದ್ರೆ ಅದನ್ನ ನಿಭಾಯಿಸಬಹುದು, ತೊಂದರೆ ಇಲ್ಲ. ಕಚೇರಿಯಲ್ಲಿ ಒತ್ತಡ ಜಾಸ್ತಿಯಾಗಬಹುದು, ಆದ್ರೆ ನೀವು ಹಾಕೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ. ವ್ಯಾಪಾರದಲ್ಲಿ ಏನಾದ್ರೂ ದೊಡ್ಡ ಹೂಡಿಕೆ ಮಾಡೋದಿದ್ರೆ ದಯವಿಟ್ಟು ಒಂದೇ ಒಂದು ದಿನ ಮುಂದಕ್ಕೆ ಹಾಕಿ. ಮನೆಯಲ್ಲಿ ಚಿಕ್ಕಪುಟ್ಟ ಮನಸ್ತಾಪ ಬಂದ್ರೆ ತಾಳ್ಮೆಯಿಂದ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗಾಗಿ ಮಂಗಳವಾರ ನಿಮ್ಮ ಮುಂದೆ 2 ದಾರಿಗಳಿರ್ತವೆ. ಒಂದು ತಾಳ್ಮೆಯ ದಾರಿ. ಯೋಚನೆ ಮಾಡಿ ಶಾಂತವಾಗಿ ಪ್ರತಿಕ್ರಿಯಿಸಿದ್ರೆ ಯಶಸ್ಸು ನಿಮ್ದೇ. ಇನ್ನೊಂದು ಕೋಪ ಹಾಗೂ ಆತುರದ ದಾರಿ. ಈ ದಾರಿಯಲ್ಲಿ ಹೋದ್ರೆ ಸುಮ್ಮನೆ ಖರ್ಚು, ಅನಾವಶ್ಯಕ ಸಮಸ್ಯೆಗಳು ಅಷ್ಟೇ. ಅದಕ್ಕೆ ಕೋಪವನ್ನ ಅಷ್ಟೇ ನಿಯಂತ್ರಣದಲ್ಲಿಟ್ಕೊಂಡ್ರೆ ಸಾಕು, ಎಷ್ಟೋ ಸಮಸ್ಯೆಗಳು ತಾವಾಗೇ ಪರಿಹಾರವಾಗ್ತವೆ. ಬಂತು ನೋಡಿ 3ನೇ ದಿನ, ಏಪ್ರಿಲ್ 8 ಬುಧವಾರ. ಈ ದಿನ ಮೇಷರಾಶಿಯವರಿಗೆ ಸ್ವಲ್ಪ ನಿರಾಳ, ಸ್ವಲ್ಪ ಜೋಶ್ ತರುವಂತಹ ದಿನ. ಎಲ್ಲೋ ನಿಂತುಹೋಗಿದ್ದ ಕೆಲ್ಸಗಳು ಇದೆಯಲ್ಲ, ಅವೆಲ್ಲ ಮತ್ತೆ ಸರಿಯಾದ ದಾರಿಗೆ ಬರ್ತವೆ. ನೀವು ಮಾಡೋ ಕೆಲ್ಸದಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ. ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳ ಕಡೆಯಿಂದ ಒಳ್ಳೆ ಮಾತು ಕೇಳಬಹುದು. ಅಷ್ಟೇ ಅಲ್ಲ, ಒಂದು ಹೊಸ ಪ್ರಾಜೆಕ್ಟ್ ಕೂಡ ನಿಮ್ಮ ಕೈಗೆ ಬರಬಹುದು. ವ್ಯಾಪಾರದಲ್ಲಿ ಒಂದು ಒಳ್ಳೆ ಒಪ್ಪಂದ ಅಂತಿಮವಾಗುವ ಅವಕಾಶವಿದೆ. ಈ ದಿನ ನಿಮ್ಮ ಮಾತಿನ ಶಕ್ತಿ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ಮನೆಯಲ್ಲೂ ಖುಷಿಯ ವಾತಾವರಣ. ಕುಟುಂಬದ ಜೊತೆ ಒಂದು ಚಿಕ್ಕ ಪ್ರವಾಸ ಹೋಗೋ ಯೋಜನೆ ಕೂಡ ಆಗಬಹುದು. ಕೊನೆಗೆ ಬಂತು 4ನೇ ದಿನ, ಗುರುವಾರ. ಇದನ್ನ ಈ 4 ದಿನಗಳ ಪ್ರಮುಖ ಘಟ್ಟ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದು ತುಂಬಾನೇ ಪ್ರಮುಖವಾದ ದಿನ. ಈ ದಿನ ನೀವು ಮಾಡೋ ಒಂದು ಚಿಕ್ಕ ಕೆಲ್ಸ ಕೂಡ ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಇದೊಂದು ಮಹತ್ವದ ತಿರುವಾಗೋ ಎಲ್ಲಾ ಸಾಧ್ಯತೆನೂ ಇದೆ. ಕೆಲ್ಸದಲ್ಲಿರೋರಿಗೆ ಯಶಸ್ಸಿಗೆ ಒಂದು ಸರಳ ದಾರಿ ಇದೆ. ಈ ದಿನ ಒಂದು ಪ್ರಮುಖ ಸಭೆಯಲ್ಲಿ ಭಾಗವಹಿಸಿ, ಅಲ್ಲಿ ನಿಮ್ಮ ಹೊಸ ಆಲೋಚನೆಗಳನ್ನ ಧೈರ್ಯವಾಗಿ ಹೇಳಿ. ಅಷ್ಟೇ, ನೋಡ್ತಾ ಇರಿ, ನಿಮಗೆ ಸಿಗೋ ಮೆಚ್ಚುಗೆ, ಗೌರವ ಎಲ್ಲವೂ ನಿಮ್ಮದಾಗತ್ತೆ. ಇದು ನಿಮ್ಮ ವೃತ್ತಿ ಜೀವನದಲ್ಲೇ ಒಂದು ದೊಡ್ಡ ಮೈಲಿಗಲ್ಲಾಗಬಹುದು. ಇನ್ನು ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಆರ್ಡರ್ಗಳನ್ನೇ ಕೊಡ್ಬೋದು. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಜೊತೆಗೆ ಹಿರಿಯರ ಅನುಭವದ ಮಾತುಗಳು ನಿಮ್ಗೆ ದಾರಿ ತೋರಿಸುತ್ತೆ. ಒಂದು ಚಿಕ್ಕ ಪ್ರಯಾಣ ಮಾಡಿದ್ರೆ ಹೊಸ ಹೊಸ ಆಲೋಚನೆಗಳು ತಲೆಯಲ್ಲಿಯೂ ಮೂಡ್ಬೋದು. ಎಲ್ಲದಕ್ಕಿಂತ ಮುಖ್ಯ, ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದು. ಅದು ಈ ದಿನ ತುಂಬಾನೇ ಅವಶ್ಯಕ. ಸರಿ,
ಹಾಗಾದ್ರೆ ಈ 4 ದಿನಗಳ ಒಂದು ಒಟ್ಟಾರೆ ಚಿತ್ರಣ ನೋಡೋಣ. ಕೆಲವು ಮುಖ್ಯವಾದ ವಿಷಯಗಳು, ಜೊತೆಗೆ ನೀವು ಪಾಲಿಸಲೇಬೇಕಾದ ಕೆಲವು ಸಲಹೆಗಳು. ಇವನ್ನ ನೀವು ಮನಸ್ಸಲ್ಲಿಟ್ಕೊಂಡ್ರೆ ಈ ಸಮಯವನ್ನ ಚೆನ್ನಾಗಿ ಬಳಸ್ಕೊಳ್ಬೋದು. ಹಾಗಾದ್ರೆ ಜೀವನದ ಯಾವ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆ ಆಗ್ಬಹುದು? ನೋಡಿ, ಮುಖ್ಯವಾಗಿ ಕುಟುಂಬ ಜೀವನ, ಹೊಸ ಸಂಬಂಧಗಳು ಮತ್ತೆ ವೃತ್ತಿಜೀವನದ ಬೆಳವಣಿಗೆ, ಈ ಮೂರರ ಮೇಲೆ ಜಾಸ್ತಿ ಪ್ರಭಾವ ಇರುತ್ತೆ. ಅಂದ್ರೆ ದೂರ ಆಗಿದ್ದ ಬಂಧುಗಳು ಮತ್ತೆ ಹತ್ರ ಆಗ್ಬಹುದು, ಮನೆಯಲ್ಲಿ ಖುಷಿ ಹೆಚ್ಚಾಗಬಹುದು. ವಿದ್ಯಾರ್ಥಿಗಳೇ, ನಿಮ್ಮ ಗಮನ ಇಲ್ಲಿರ್ಲಿ. ನಿಮಗೋಸ್ಕರ ಏಪ್ರಿಲ್ 7 ಮತ್ತೆ 8 ಬಹಳನೇ ಅನುಕೂಲಕರ ದಿನಗಳು. ಈ 2 ದಿನಗಳಲ್ಲಿ ನಿಮ್ಮ ಏಕಾಗ್ರತೆ ಉತ್ತುಂಗದಲ್ಲಿರುತ್ತೆ. ಎಷ್ಟೇ ಕಷ್ಟದ ವಿಷಯವಾದ್ರೂ ಸುಲಭವಾಗಿ ಅರ್ಥ ಆಗುತ್ತೆ. ಮೊಬೈಲ್ನಂತಹ ಗೊಂದಲಗಳಿಂದ ಸ್ವಲ್ಪ ದೂರ ಇದ್ರೆ ಸಾಕು, ಫಲಿತಾಂಶ ಅದ್ಭುತವಾಗಿರುತ್ತೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಸಮಯದಲ್ಲಿ ನಿಮ್ಗೆ ಕೆಲವೊಬ್ರು ಹೊಸಬರ ಪರಿಚಯ ಆಗ್ಬೋದು. ಅದು ಕಚೇರಿಯಲ್ಲಿ ಆಗ್ಲಿ ಅಥವಾ ಎಲ್ಲಾದ್ರೂ ಹೊರಗಡೆನೇ ಆಗ್ಲಿ. ಈ ಹೊಸ ಸಂಪರ್ಕ ಇದೆಯಲ್ಲ, ಇದು ಭವಿಷ್ಯದಲ್ಲಿ ನಿಮ್ಗೆ ತುಂಬಾನೇ ಸಹಾಯ ಮಾಡಬಹುದು. ಅದಕ್ಕೆ ಭೇಟಿಯಾಗೋ ಪ್ರತಿಯೊಬ್ಬರನ್ನೂ ಗೌರವದಿಂದ ನೋಡಿ. ಇನ್ನು ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸರಳ ಪರಿಹಾರಗಳು ಕೂಡ ಇದೆ. ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನೀರರ್ಪಿಸಿ. ನಿಮ್ ಜೊತೆ ಯಾವಾಗ್ಲೂ ಒಂದು ಕೆಂಪು ಬಣ್ಣದ ವಸ್ತು, ಒಂದು ಬಟ್ಟೆಯನ್ನಾದ್ರೂ ಇಟ್ಕೊಳ್ಳಿ. ಮಂಗಳವಾರದ ದಿನ ನಿಮ್ಮ ಕೈಲಾದ ಒಂದು ಸಣ್ಣ ದಾನ ಮಾಡಿ. ಮತ್ತೆ ಮನೆಯಲ್ಲಿರೋ ಹಿರಿಯರ ಮಾತನ್ನ ಗೌರವದಿಂದ ಕೇಳಿ. ಇವಿಷ್ಟು ಮಾಡಿದ್ರೆ ಸಕಾರಾತ್ಮಕ ಫಲಿತಾಂಶಗಳು ಖಂಡಿತ ಸಿಗ್ತವೆ. ಹಾಗಾದ್ರೆ ನೋಡಿದ್ರಲ್ಲ, ಈ 4 ದಿನಗಳು, ಇದರಲ್ಲಿ ಅವಕಾಶಗಳೂ ಇವೆ, ಪರೀಕ್ಷೆಗಳೂ ಇವೆ, ಹಾಗೆಯೇ ಸಂತೋಷದ ಕ್ಷಣಗಳೂ ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಮೇಲಿನ ನಿಮ್ಮ ನಂಬಿಕೆ. ಈ ನಿರ್ಣಾಯಕ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನೇ ರೂಪಿಸಬಲ್ಲ ಆ ಒಂದು ನಿರ್ಧಾರ ಯಾವುದು ಅಂತ ನೀವು ಯೋಚನೆ ಮಾಡಬೇಕಿದೆ. ಧೈರ್ಯವಾಗಿ ಹೆಜ್ಜೆ ಇಡಿ.